ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಇವಾಗ ಏನಪ್ಪ ಅಂತಂದರೆ ಇವಾಗ ಏನು ನೋಡಿ ಬಂದಿದ್ದೀರಾ, ನಾಳೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಇದೆ ಅಂತ ಗೊತ್ತು, 2 ಗಂಟೆ ನಂತರ ಅಂತ ಹೇಳಿದ್ರೆ. ಸೊ ಹಾಗಾಗಿಬಿಟ್ಟು ನಾಳೆ ಮಾಕ್ ಅಲಾಟ್ಮೆಂಟ್ ಅಂತ ಆದರೆ ಎಷ್ಟು ಕಾಲೇಜಸ್ ನಿಮಗೆ ಮಾಕ್ ಅಲಾಟ್ ಆಗುತ್ತೆ ಅಂತಂದು. ಆ್ಯಂಡ್ ಅದಾದ ನಂತರ ನಿಮಗೆ ಕೆಲವೊಂದಿಷ್ಟು ಹುಡುಗರಿಗೆ ಮಾಕ್ ಅಲಾಟ್ಮೆಂಟ್ ಆಗದಿದ್ದರೆ ಏನು ಮಾಡಬೇಕು, ಸೊ ಈ ಒಂದು ವಿಷಯನ ತಿಳ್ಕೊತಿದ್ದೀವಿ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡ್ತಂದ್ರೆ ಒಂದೊಂದು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಎಲ್ಲ ಥರದ್ದು ಕೌನ್ಸಿಲಿಂಗ್ ಪ್ರೊಸೆಸ್ ಹೇಳ್ತಾ ಬರ್ತಿದ್ವಿ. ಇನ್ಮೇಲೂ ಕೂಡ ಒಂದು ಕೂಡ ಅಪ್ಡೇಟ್ ಮಿಸ್ ಆಗಲ್ಲ, ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತೀವಿ. ಸರಿ, ಇವಾಗ ಏನಪ್ಪ ಅಂತಂದರೆ ಇವಾಗಲೇ ಗೊತ್ತಿದೆ ನಾಳೆ ಮಾಕ್ ಅಲಾಟ್ಮೆಂಟ್ ಅಂತಂದು. ಸೊ ನಿಮಗೆ ಗೊತ್ತಿರ್ತದೆ, ಈಗಾಗಲೇ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಕ್ಲೋಸ್ ಕೂಡ ಆಗಿದೆ. ಓಕೆ, 4ನೇ ತಾರೀಕು ಎಷ್ಟು ರಾತ್ರಿ 12 ಗಂಟೆಗೆ ಕ್ಲೋಸ್ ಆಗಿದೆ. ಸೊ ಹಂಗಾಗಿ ಇವಾಗ ಏನಪ್ಪ ಅಂದರೆ ಭಾಳಷ್ಟು ಹುಡುಗರು ಏನು ಮಾಡಿದ್ದಾರೆ ಅಂತಂದರೆ ಡಿಫ್ರೆಂಟಾಗಿ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಲೈಕ್ ಒಂದು ಸ್ಟೂಡೆಂಟ್ಸ್ ಏನು ಮಾಡಿರ್ತಾನೆ ಅಂತಂದರೆ ಇಂಜಿನಿಯರಿಂಗ್ ಮಾಡಿರ್ತಾನೆ, ಅಗ್ರಿಕಲ್ಚರ್, ವೆಟರ್ನರಿ, ಬಿ ಎಸ್ ನರ್ಸಿಂಗ್ ಎಲ್ಲ ಕೋರ್ಸಸ್ ಕೂಡ ಆಪ್ಷನ್ ಎಂಟ್ರಿ ಮಾಡಿರ್ತಾನೆ. ಕೆಲವೊಂದಿಷ್ಟು ಹುಡುಗರು ಏನು ಮಾಡ್ತಾನೆ ಇಂಜಿನಿಯರಿಂಗ್, ನರ್ಸಿಂಗ್ ಒಂದೇ ಮಾಡಿರ್ತಾನೆ. ಕೆಲವೊಂದಿಷ್ಟು ಹುಡುಗರು ಒಂದು ಇಂಜಿನಿಯರಿಂಗ್ ಒಂದೇ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಅದರಲ್ಲೂ ಇಂಜಿನಿಯರಿಂಗ್ ಮಾಡಿರ್ತಾರೆ ಅಂತಂದರೆ ಕೆಲವೊಂದಿಷ್ಟು ಹುಡುಗರು ಇಂಜಿನಿಯರಿಂಗಲ್ಲೇ ಸಪ್ರೇಟಾಗಿ ಬ್ರಾಂಚಸ್ ಸಿಕ್ಕಾಬಿಡಿ ಬರ್ತಾವಲ್ವ, ಅದರಲ್ಲಿ ಭಾಳಷ್ಟು ಬ್ರಾಂಚ್ ಕೂಡ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಸೊ ಇವಾಗ ಡೌಟ್ಸ್ಗಳು ಬರ್ತಾವೆ. ನಾವು ಇವಾಗ ಆಪ್ಷನ್ ಎಂಟ್ರಿ ಈ ರೀತಿ ಮಾಡಿದಲ್ವ, ನಮಗೆ ಏನು ಮಾಡ್ತಾರೆ, ಎಷ್ಟು ಅಂದರೆ ಅಲಾಟ್ ಮಾಡ್ತಾರೆ ಅಂತಂದರೆ ಎಷ್ಟು ಬ್ರಾಂಚಸ್ನ ಅಲಾಟ್ ಮಾಡ್ತಾರೆ ಅಥವಾ ಎಷ್ಟು ಕಾಲೇಜಸ್ನ ಅಲಾಟ್ ಮಾಡ್ತಾರೆ ಅಂತ ಕೇಳಿದ್ರಿ. ಒಂದು ತಿಳ್ಕೊಬೇಕು, ಒಂದೇ ಒಂದು ಅಲಾಟ್ ಆಗುತ್ತೆ ನಿಮಗೆ, ಅದನ್ನ ನೆನ್ಪಿಡ್ಬೇಕು. ಕೆಲವೊಂದಿಷ್ಟು ಹುಡುಗರು ಹೇಳ್ತಾರೆ ನಮಗೆ ನಿಯರೆಸ್ಟ್ ಇರೋದು ಯಾವುದಾದ್ರೂ ಅಲಾಟ್ಮೆಂಟ್ ಮಾಡಿಬಿಡ್ತಾರೆ. ಇಲ್ಲಾಂತಂದರೆ ಕೇಳಿದವ್ರು ಏನು ಮಾಡ್ತಾರೆ ಅಂತಂದರೆ ಯಾರಾದರೂ ಚೆನ್ನಾಗಿ ದುಡ್ಡು ಕೊಟ್ಬಿಟ್ರೆ ಅವ್ರಿಗೆ ಚೆನ್ನಾಗಿ ಅಲಾಟ್ ಮಾಡಿಬಿಡ್ತಾರೆ, ನಮಗೆ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆ ರೀತಿ ಏನು ಕೂಡ ನಿಮ್ಮ ಮೈಂಡಲ್ಲಿ ಇದ್ದರೆ ತೆಗೆದಾಕ್ಬಿಡ್ರಿ. ನೀವು ಪ್ರಿಯಾರಿಟಿ ಯಾವ ರೀತಿ ಕೊಟ್ಟಿದ್ರು, ಲೈಕ್ ನೀವು 100 ಕೊಟ್ಟಿದ್ದೀರ ಅಂತಂದರೆ ನಿಮಗೆ ಫಸ್ಟ್ ಮಾಕ್ ಅಲಾಟ್ಮೆಂಟಲ್ಲಿ ಮೊದಲು ನೋಡದೆ ಫಸ್ಟ್ನೇ ಕಾಲೇಜ್ ನಿಮಗೆ ರ್ಯಾಂಕಿಗೆ ನಿಮ್ಮ ಒಂದು ಕ್ವಾಟ ಏನೇನೆಲ್ಲ ಅದನ್ನು ಎಲ್ಲನೂ ಕೂಡ ನೋಡಿಕೊಂಡು ನಿಮಗೆ ಫಸ್ಟ್ನೇ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತಲ್ಲ ಅಂತ ನೋಡುತ್ತೆ. ಅದಾದ ನಂತರ 2ನೇ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ನೋಡ್ರಿ, ಅದನ್ನು ನೋಡುತ್ತೆ. ಅದು ಸಿಗಲಿಲ್ಲ ಅಂತಂದರೆ 3ನೇದು. ಈ ರೀತಿ ಒಂದು ಕಂಪ್ಯೂಟರ್ ಬೇಸ್ಡ್ ಏನಾಗಿರುತ್ತೆ ಅಂತಂದರೆ ನಿಮಗೆ ಒಂದು ಏನಾಗ್ತದೆ ಅಂದರೆ ಸಾಫ್ಟ್ವೇರ್ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತದೆ. ಓಕೆ, ಎಲ್ಲನೂ ಕೂಡ ಒಂದೇ ಅಲಾಟ್ ಆಗುತ್ತೆ, ನೆನ್ಪಿಡಬೇಕು. ಅದು ಒಂದೇ ಕೋರ್ಸ್. ಓಕೆ, ಒಂದೇ ಕೋರ್ಸ್ ಅಲಾಟ್ ಆಗುತ್ತೆ. ಒಂದೇ ಕಾಲೇಜ್ ಅನ್ನೋಕ್ಕಿಂತ ಒಂದೇ ಏನಾಗುತ್ತೆ ಅಂದ್ರೆ ಕೋರ್ಸ್ ಅಲಾಟ್ ಆಗುತ್ತೆ. ಲೈಕ್ ಅಂತಂದರೆ ಒಂದೇ ಕಾಲೇಜ್ ಅಂತಂದರೆ ತಪ್ಪಾಗುತ್ತೆ, ಯಾಕಂದರೆ ಒಂದೇ ಕಾಲೇಜಲ್ಲಿ ಡಿಫ್ರೆಂಟ್ ಕೋರ್ಸ್ ಅಂದರೆ ಡಿಫ್ರೆಂಟ್ ಬ್ರಾಂಚಸ್ ಬರ್ತವೆ. ಸೊ ಹಂಗಾಗಿಬಿಟ್ಟು ಆ ಒಂದು ವಿಷಯ ಇಟ್ಕೊಂಡು ಹೇಳ್ತಿದ್ದೀನಿ, ಒಂದೇ ಕೋರ್ಸ್ ಅಲಾಟ್ ಆಗುತ್ತೆ. ಅದಾದ ನಂತರ ಕೆಲವೊಂದಿಷ್ಟು ಹುಡುಗರಿಗೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ, ಅವ್ರು ಏನು ಮಾಡಬೇಕು ಅಂತ ಕೇಳ್ತಿದ್ರೆ. ಸೊ ನೋಡಿ, ಇದು ಮಾಕ್ ಅಲಾಟ್ಮೆಂಟ್ ಅನ್ನೋದು ಎಷ್ಟು ನಿಮಗೆ ಒಂದು ಟ್ರಯಲ್ ಥರ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡಲಿ ಒಂದು ಕೌನ್ಸಿಲಿಂಗ್ ಬಗ್ಗೆ, ಅಥವಾ ಇನ್ನೂ ಏನಾದರೂ ತಪ್ಪು ಮಾಡಿದರೆ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಒಂದು ದಾರಿ ಅಂತ ಹೇಳ್ತೇವೆ ನೋಡಿ. ಆ ರೀತಿ ನಿಮ್ಗೆ ಏನಾಗಿರ್ತದೆ ಅಂದರೆ ಜಸ್ಟ್ ನಿಮಗೆ ಒಂದು ಚಿತ್ರಣ ಅಂತ ಏನು ಕರಿತೀವಿ, ಆ ಥರ ನಿಮ್ಗೆ ಒಂದು ಮಾಕ್ ಅಲಾಟ್ಮೆಂಟ್ ಗೊತ್ತಾಗುತ್ತೆ. ಓಕೆ, ಯಾವ ರೀತಿ ಇರುತ್ತೆ ಏನು ಎಲ್ಲನೂ ಕೂಡ ಅಂದರೆ ಒಂದು ಸ್ಟೂಡೆಂಟ್ಸು ಮಾಕ್ ಅಲಾಟ್ಮೆಂಟಲ್ಲಿ SNQ ಕೋಟ ಸಿಕ್ಕರೂ ಕೂಡ, ಬಟ್ ನೆಕ್ಸ್ಟ್ ರೌಂಡಲ್ಲಿ ಅವನು SNQ ಕೋಟ ಬೇಡ ಅನ್ನೋಕ್ಕೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಿದ ಅದನ್ನೆಲ್ಲನೂ ಕೂಡ ಏನೇನೆಲ್ಲ ಚೇಂಜ್ ಮಾಡಿದ ಅನ್ನೋಕ್ಕೆ ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ಬೇಕಾದರೆ ಅಥವಾ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ನೋಡಿ, ವಿಡಿಯೋ ನೋಡ್ಕೊರಿ. ಓಕೆ, ಅವನಿಗೆ SNQ ಕೋಟಲ್ಲಿ ಎಷ್ಟು ದುಡ್ಡು ಅಮೌಂಟ್ ಇತ್ತು ಅವನಿಗೆ, ಅದಾದಷ್ಟು ಮುಂದೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋಕ್ಕೆ ಅವ್ನು ಏನು ಮಾಡ್ದೆ ಅಂತಂದರೆ ಆಪ್ಷನ್ ಎಂಟ್ರಿ ಏನೇನೆಲ್ಲ ಚೇಂಜ್ ಮಾಡಿದ ಅನ್ನೋಕ್ಕೆ ವಿಡಿಯೋ ಮಾಡಿದ್ದೀನಿ, ನೋಡ್ಕೊರ್ಬೇಕಾರೆ. ಓಕೆ, ನೀವು ಕೂಡ ಈ ರೀತಿ ಚೇಂಜ್ ಮಾಡ್ಕೋಬೋದಾಗಿರ್ತದೆ. ಅಂತಂದರೆ ಇವಾಗ ಸಿಕ್ಕಿರೋ ಮಾಕ್ ಅಲಾಟ್ಮೆಂಟ್ ಇದು ಯಾವುದೇ ರೀತಿ ಫೈನಲ್ ಅಲ್ಲ, ನಿಮಗೆ ಅದೇ ಫೈನಲ್ ಸಿಗಬೇಕಂತಂದರೆ ಸ್ವಲ್ಪ ಕೆಲಸ ಮಾಡಬೇಕಾಗುತ್ತೆ. ನೀವು ಅದೇ ಫೈನಲ್ ಆಗಬೇಕಂತಂದರೆ ಓಕೆ 50-50 ಚಾನ್ಸಸ್ ಇರ್ತದೆ. ಈ ಮಾಕ್ ಅಲಾಟ್ಮೆಂಟ್ ಬಂದಿರೋಂಥ ಕಾಲೇಜಸ್ಸೇ ಆಲ್ಮೋಸ್ಟ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಏನು ಕೂಡ ನೀವು ಚೇಂಜಸ್ ಮಾಡ್ಕೊಳ್ಬೇಕಂದ್ರೆ. ಬಟ್ ಕೆಲವೊಂದಿಷ್ಟು ಹುಡುಗರು ಅಂದರೆ ನಮಗೆ ಮಾಕ್ ಅಲಾಟ್ಮೆಂಟ್ ಬಂದಿರೋ ಕಾಲೇಜ್ ಬೇಡ, ಬೇರೆ ಸಿಗಲಿ ಅನ್ನೋಕ್ಕೆ ಕೆಲವೊಂದಿಷ್ಟು ಚೇಂಜಸ್ ಅನ್ನೋದು ಮಾಡ್ಕೊತಾರೆ ಆಪ್ಷನ್ ಎಂಟ್ರಿ ಒಳಗೆ. ಅವ್ರಿಗೆ ಖಂಡಿತ ಚೇಂಜಸ್ ಆಗುತ್ತೆ. ನೀವು ಆಪ್ಷನ್ ಎಂಟ್ರಿ ಸ್ವಲ್ಪ ಡಿಫ್ರೆಂಟಾಗಿ ವಾಪಸ್ ಮಾಡಬೇಕು. ಸೊ ಹಂಗಿದ್ರೆ ಮಾತ್ರ ಸಿಗುತ್ತೆ, ಸರಿನಾ? ಸರಿ, ಸದ್ಯಕ್ಕಂತರೂ ನಾಳೆ 2 ಗಂಟೆ ನಂತರ ಅಂತ ಹೇಳಿದ್ರೆ ನೋಡೋಣ ನಾಳೆ ಎಷ್ಟೊತ್ತಿಗೆ ಬಿಡ್ತಾರೋ ಆಪ್ಷನ್ ಅಂದರೆ ಮಾಕ್ ಅಲಾಟ್ಮೆಂಟು ಬಿಟ್ಟಾಗಂತ ತಿಳಿಸ್ತೀನಿ. ಸದ್ಯಕ್ಕೆ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಹುಡುಗರಿಗೆ ಡೌಟ್ಸ್ ಇತ್ತು ಮಾಕ್ ಅಲಾಟ್ಮೆಂಟ್ ಬಗ್ಗೆ, ಎಷ್ಟು ಕಾಲೇಜಸ್ ಅಲಾಟ್ ಆಗುತ್ತೆ, ಅಂದರೆ ಸಿಗದೆ ಇದ್ದರೂ ಏನು ಮಾಡ್ಬೇಕನ್ನೋದು. ಸಿಗದೆ ಹೋದರೂ ಭಯಪಡ, ಆರಾಮ್ಸಿಗೆ ವಾಪಸ್ 3 ದಿನ ಟೈಮ್ ಇರ್ತದೆ. ಆಪ್ಷನ್ ಎಂಟ್ರಿ ಒಳಗೆ ನಿಮ್ಗೆ ಏನಾದರೂ ಒಂದು ಕೂಡ ಕಾಲೇಜಸ್ ಅಲಾಟ್ ಆಗಲಿಲ್ಲ ಅಂತಂದರೆ ಎಲ್ಲನೂ ಕೂಡ ನೀವು ಕೋರ್ಸಸ್ಗೆ ಅಪ್ಲೈ ಮಾಡಿಬಿಡ್ರಿ. ಅಂತಂದರೆ ರ್ಯಾಂಕ್ 2 ಲಕ್ಷ ಮೇಲ್ಗಡೆ ಇದ್ದವರು ಕೂಡ ಏನು ಮಾಡಿರಿ, ಕೋರ್ಸಸ್ನ ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿರಿ ಅಷ್ಟೇ, ಸರಿನಾ? ಸರಿ, ಕೆಲವೊಂದಿಷ್ಟು ಹುಡುಗರು 15 ದಿನ ಟೈಮ್ ಕೊಟ್ಟರು ಕೂಡ ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿರಲ್ಲ, ಗೊತ್ತು ನನಗೆ. ಮಾಕ್ ಅಲಾಟ್ಮೆಂಟ್ ಬರಲಿ, ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕಂತಂದು ನಾನು ನಿಮಗೆ ಗೈಡ್ ಇನ್ನೊಂದು ಟೈಮ್ ಮಾಡ್ತೀನಿ. ಹಂಗಿದ್ರೆ ನಿಮಗೆ ಕಾಲೇಜು ಚೆನ್ನಾಗಿರೋ ಒಂದು ಅಲಾಟ್ ಆಗುತ್ತೆ, ಸರಿನಾ? ಸರಿ, ನಾಳೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಬಂದಾಗ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬೈ.